ವಾಡಿಕೆಗಿಂತ ಪೂರ್ವದಲ್ಲೇನೆ ನೈಋತ್ಯ ಮುಂಗಾರು ಆರ್ಭಟ ಈಗ ಆರಂಭವಾಗ್ತಾ ಇದೆ. ಕೇರಳಕ್ಕೆ ಎಂಟ್ರಿ ಕೊಟ್ಟಾಗಿದೆ. ಕರ್ನಾಟಕದಲ್ಲೂ ಕೂಡ ಅಲರ್ಟ್ ಇದೆ. ಹವಾಮಾನ ಇಲಾಖೆ ಏನು ಹೇಳ್ತಾ ಇದೆ ವರದಿ ನೋಡಿ. ಕೇರಳದ ಕರಾವಳಿಗೆ ಅಪ್ಪಳಿಸಿದ ಮುಂಗಾರು. ವಾಡಿಕೆಗೂ ಮೊದಲೇ ಮುಂಗಾರು ಮಳೆ ಪ್ರವೇಶವಾಗಿದೆ. ಕೇರಳದ ಕರಾವಳಿಗೆ ಮುಂಗಾರು ಮಳೆ ಅಪ್ಪಳಿಸಿದ್ದು 8 ದಿನಗಳಿಗಿಂತಲೂ ಮೊದಲೇ ನೈಋತ್ಯ ಮುಂಗಾರು ಮಾರುತ ಪ್ರವೇಶವಾಗಿರುವುದರಿಂದ ಕೇರಳ ಹಾಗೂ ಸೇರಿದಂತೆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ. ಅಲ್ಲದೆ ವಾಡಿಕೆಗಿಂತ ಹೆಚ್ಚು ಮುಂಗಾರು ಮಳೆಯಾಗಲಿದೆ ಅಂತೇಳಿ ಹವಾಮಾನ ಇಲಾಖೆ ಕೂಡ ಎಚ್ಚರಿಕೆ ಕೊಟ್ಟಿದೆ. ಅದರಂತೆ ಕರ್ನಾಟಕದಲ್ಲೂ ಕೂಡ ಭಾರೀ ಮಳೆಯಾಗುವ ಮುನ್ಸೂಚನೆ ಸಿಕ್ಕಿದ್ದು ಇವತ್ತಿನಿಂದ ಒಂದು ವಾರ ಹಲವು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಮುಖ್ಯವಾಗಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗಳಿಗೂ ಕೂಡ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಅದಷ್ಟೇ ಅಲ್ಲದೆ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಲಿದೆ ಅಂತೇಳಿ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಗೋವಾ ಹಾಗೂ ಕೊಂಕಣ ಕರಾವಳಿ ಹತ್ತಿರ ವಾಯುಭಾರ ಕುಸಿತವಾಗಿತ್ತು. ಇದರ ಪ್ರಭಾವದಿಂದ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಮೇ 24ರಿಂದ ಮೇ 28ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಗಳ ಕೆಲವು ಕಡೆ ಭಾರೀ ಹಾಗೂ ಅತಿ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು, ಒಂದೆರಡು ಕಡೆ ಅತ್ಯಂತ ಭಾರೀ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಮೇ 24ರಿಂದ ಮೇ 27ರವರೆಗೆ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಮುಂಗಾರು ಪ್ರವೇಶದ ಹೊತ್ತಲ್ಲೇ ಭಾರೀ ಗಾಳಿ ಮಳೆ. ಉಡುಪಿ ಜಿಲ್ಲಾದ್ಯಂತ ರೆಡ್ ಅಲರ್ಟ್. ಮುಂಗಾರು ಪ್ರವೇಶದ ಹೊತ್ತಲ್ಲೇ ಭಾರೀ ಗಾಳಿ ಮಳೆ ಆಗ್ತಾ ಇದೆ. ಗಂಟೆಗೆ 50ರಿಂದ 55 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇರೋ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲಾದ್ಯಂತ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಗಾಳಿಯ ಆರ್ಭಟಕ್ಕೆ ದೋಣಿಗಳು ವಾಪಸ್ ಬಂದಿದ್ದು, ಜೋರು ಗಾಳಿ ಮಳೆಯ ಹಿನ್ನೆಲೆಯಲ್ಲಿ ಮುಂದಿನ 1 ವಾರಗಳ ಕಾಲ ಕರಾವಳಿಯಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಉಡುಪಿ ಜಿಲ್ಲೆಯಾದ್ಯಂತ ವ್ಯಾಪಕವಾದ ಮಳೆಯ ಜೊತೆ ಅಬ್ಬರದ ಗಾಳಿ ಬೀಸ್ತಾ ಇರುವಂಥದ್ದು. ಹವಾಮಾನ ಇಲಾಖೆ 55 ಕಿಲೋಮೀಟರ್ ವೇಗದವರೆಗೂ ಕೂಡ ಗಾಳಿ ಬೀಸಬಹುದು ಅನ್ನೋ ಒಂದು ಮುನ್ಸೂಚನೆ ಕೊಟ್ಟಿದೆ. ನಾವು ನೋಡ್ಬೋದು ಗಾಳಿಯ ಒತ್ತಡ ಹೇಗಿದೆ ಅನ್ನುವಂಥದ್ದು. ಇದಕ್ಕೆ ಸಾಕ್ಷಿ ಸುತ್ತಮುತ್ತ ಇರುವಂತಹ ತೆಂಗಿನ ಮರಗಳು ಯಾವ ಪ್ರಮಾಣದಲ್ಲಿ ಗಾಳಿ ಬೀಸ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಈಗಾಗಲೇ ಹವಾಮಾನ ಮುನ್ಸೂಚನೆ ಇದೆ. 26ರಿಂದ 27ನೇ ತಾರೀಕಿನವರೆಗೂ ಕೂಡ ಹೆವಿ ರೈನ್ ವಿತ್ ವಿಂಡ್ ಅನ್ನುವಂಥದ್ದು. ಹಾಗಾಗಿ ಮೀನುಗಾರರು ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಅನ್ನುವಂಥದ್ದು. ಒಂದು ಪ್ರಮುಖವಾಗಿ ಅರಬ್ಬಿ ಸಮುದ್ರಕ್ಕೆ ಇಳಿಲಿಕ್ಕಿಲ್ಲ, ಯಾಕಂದರೆ ಅಲ್ಲಿ ವಿಪರೀತ ಮಳೆಯ ವಾತಾವರಣ ಇರೋದ್ರಿಂದ ಕಟ್ಟೆಚ್ಚರ ಇದೆ. ಅದರ ಜೊತೆಗೆ ಪ್ರಮುಖವಾಗಿ ಅವರಿಗೆ ಒಂದು ಸೂಚನೆ ಇರುವಂಥದ್ದು ವಿಪರೀತವಾದ ಗಾಳಿ ಇದೆ ಅಂತೇಳಿ. ಅಂದರೆ ಯಾವುದೇ ಲೆಕ್ಕಾಚಾರವನ್ನು ಹಾಕ್ಲಿಕ್ಕೆ ಆಗೋದಿಲ್ಲ ಫಿಶಿಂಗ್ಗೆ ಇಳಿದಂತಹ ಸಂದರ್ಭದಲ್ಲಿ. ಹಾಗಾಗಿ ಗಾಳಿ ಅದು ಕೂಡ ಕ್ಷಣಕ್ಕೂ ತನ್ನ ವೇಗವನ್ನು ಹೆಚ್ಚಿಸ್ತಾ ಹೋಗ್ತಾ ಇದೆ ಗಾಳಿ ಅನ್ನುವಂಥದ್ದು. ಹಾಗಾಗಿ ಬಹಳ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅನ್ನುವ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ನಾವು ನೋಡ್ಬೋದು ಸುತ್ತಮುತ್ತ ಯಾವ ಪ್ರಮಾಣದಲ್ಲಿ ಗಾಳಿ ಬೀಸ್ತಾ ಇದೆ ಅನ್ನುವಂಥದ್ದು. ಪ್ರಮುಖವಾಗಿ ಕಡಲ ತೀರದಲ್ಲಿ ಇಷ್ಟು ಪ್ರಮಾಣದಲ್ಲಿ ಗಾಳಿ ಬೀಸ್ತಾ ಇದ್ರೆ, ಅದು ನಗರ ಭಾಗದಲ್ಲೂ ಕೂಡ ವಿಪರೀತ ಗಾಳಿ ಮಳೆ ಇದೆ. ಒಂದು ಈ ವಿಪರೀತವಾದ ಗಾಳಿಯಿಂದ ನಾವು ನೋಡ್ಬೋದು ಮೋಡಗಳ ಚಲನೆ ದಕ್ಷಿಣ ಭಾಗದಿಂದ ಉತ್ತರ ಭಾಗಕ್ಕೆ ಮಳೆಯ ಹರಿವು ಇದೆ ಅನ್ನುವಂಥದ್ದು. ಹಾಗಾಗಿ ಸದ್ಯದ ನಮಗಿರುವ ಮಾಹಿತಿ ಪ್ರಕಾರ ಉಡುಪಿ ಜಿಲ್ಲಾಡಳಿತ ಕಟ್ಟೆಚ್ಚರವನ್ನು ಕೊಟ್ಟಿದೆ. ನದಿ ಪಾತ್ರದಲ್ಲೂ ಕೂಡ ಬಹಳಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಿಕೊಂಡು ಫಿಶಿಂಗ್ ಅನ್ನು ಮಾಡಿ ಅನ್ನುವಂಥದ್ದು. ಕದ್ರಾ ಡ್ಯಾಂ ಭರ್ತಿ, ಬಾಗಿನ ಅರ್ಪಣೆ. ಯಗಚಿ ಡ್ಯಾಂ ಭರ್ತಿ, ನೀರು ರಿಲೀಸ್. ಇನ್ನು ಪೂರ್ವ ಮುಂಗಾರು ಅಬ್ಬರದಿಂದ ಕಾರವಾರ ತಾಲೂಕಿನಲ್ಲಿರುವ ಕದ್ರಾ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ಹೀಗಾಗಿ ಶಾಸಕ ಸತೀಶ್ ಸೈಲ್, ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಸೇರಿದಂತೆ ಹಲವರು ಕದ್ರಾ ಡ್ಯಾಂಗೆ ಬಾಗಿನವನ್ನು ಅರ್ಪಿಸಿದರು. ಇತ್ತ ಹಾಸನ ಜಿಲ್ಲೆಯ ಬೇಲೂರಿನಲ್ಲಿರುವಂತಹ ಯಗಚಿ ಡ್ಯಾಂ ಕೂಡ ಭರ್ತಿಯಾಗಿದೆ. ಇದರಿಂದ ಜಲಾಶಯದಿಂದ 500 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಿದ್ದಾರೆ. ಕದ್ರಾ ಡ್ಯಾಮ್ದು FRL ಲೆವೆಲ್ 34 ಇದೆ. ಈಗ ಪ್ರೆಸೆಂಟ್ಲಿ 31.05 ಲೆವೆಲ್ ಇದೆ. ಈಗ ಆಲ್ರೆಡಿ ನಮ್ಮ ಜಿಲ್ಲೆಗೆ ಮುಂಬರುವ 4 ದಿನಗಳಿಗೆ ರೆಡ್ ಅಲರ್ಟ್ ಅನ್ನು ನಮ್ಗೆ IMD ಇಂದ ಕೊಟ್ಟಿದ್ದಾರೆ. ಅದರಿಂದ ನಾವು KPCL ಅವರಿಗೆ ಕೂಡ ಸೂಚನೆ ಕೊಟ್ಟಿದ್ದೀವಿ. ಇವತ್ತು ಮೀಟಿಂಗ್ ಅಲ್ಲಿ ಜಿಲ್ಲಾಡಳಿತ ಏನು ಲಿಮಿಟ್ ಫಿಕ್ಸ್ ಮಾಡಿದ್ವಿ 29 ಇಂದ 30 ಒಳಗಡೆ ಮೇಂಟೈನ್ ಮಾಡಬೇಕು, ಅದಕ್ಕೆ ಇಳಿಸಬೇಕು ಅಂತ ಡೈರೆಕ್ಷನ್ ಅನ್ನು ಕೊಟ್ಟಿದ್ವಿ. ಒಟ್ಟಾರೆ ಸಾಮಾನ್ಯವಾಗಿ ಜೂನ್ 1ರ ವೇಳೆಗೆ ಮುಂಗಾರು ಮಳೆ ಪ್ರವೇಶವಾಗಬೇಕಿತ್ತು. ಆದರೆ ಈ ಬಾರಿ ಅವಧಿಗೂ ಮುನ್ನವೇ ಎಂಟ್ರಿ ಆಗಿರುವುದರಿಂದ ಜನರು ಹಾಗೂ ಜಿಲ್ಲಾಡಳಿತಕ್ಕೂ ಕೂಡ ಎಚ್ಚರಿಕೆಯ ಕ್ರಮ ಅನುಸರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.